ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರಾದರೂ ಗಾಂಧಿ ಕುಟುಂಬದ ವಿರುದ್ಧ ಮಾತಾಡಿದ್ರೆ, ಯಾರಾದರೂ ರಾಹುಲ್ ಗಾಂಧಿಯನ್ನು, ಸೋನಿಯಾ ಗಾಂಧಿಯನ್ನು, ಪ್ರಿಯಾಂಕಾ ಗಾಂಧಿಯನ್ನು ಬೈದರೆ, ಒಟ್ಟಾರೆ ಯಾರಾದರೂ ಗಾಂಧಿ ಕುಟುಂಬವನ್ನು ಎದುರಾಕೊಂಡ್ರೆ ನಿನ್ನೆ KN ರಾಜಣ್ಣನವರಿಗಾದಂಥ ಗತಿಯೇ ಆಗುತ್ತೆ. KN ರಾಜಣ್ಣನವರಿಗಾದಂಥ ಅತಿ ದೊಡ್ಡ ಅವಮಾನವೇ ಆಗುತ್ತೆ. KN ರಾಜಣ್ಣ ST ಸಮುದಾಯದಿಂದ ಬಂದರೂ ಕೂಡ ಗಾಂಧಿ ಕುಟುಂಬದ ಯಾವುದನ್ನೂ ಲೆಕ್ಕಕ್ಕಿಟ್ಕೊಳ್ಳದೆ ಅವರನ್ನ ಕ್ಷಣ ಮಾತ್ರದಲ್ಲಿ ಒಂದೇ ಒಂದು ಒಪಿನಿಯನ್ ಕೇಳಿದವ್ರನ್ನ ಕಿತ್ತು ಬಿಸಾಡ್ಬಿಡ್ತು. ಇದಕ್ಕೆ ಕಾರಣ ಏನು? ಗಾಂಧಿ ಕುಟುಂಬದ ವಿರುದ್ಧ KN ರಾಜಣ್ಣ ಅಂತ ದೊಡ್ಡ ಮಾತಾಡ್ತಿದ್ರು ಏನು? ಜೊತೆಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಯಾವ ಥರ ನೋವಾಗಿದೆ, ಯಾವ ಥರ ಹಿನ್ನಡೆಯಾಗಿದೆ, KN ರಾಜಣ್ಣನವ್ರನ್ನ ಕಿತ್ತು ಹಾಕಲಿಕ್ಕೆ, ಕ್ಯಾಬಿನೆಟ್ನಿಂದ ಕಿತ್ತು ಹಾಕಲಿಕ್ಕೆ DKಶಿ ಅವರ ಪಾತ್ರ ಇದೆಯಾ? ನಿನ್ನೆ ನಡೆದ ಒಂದು ಘಟನೆಯಿಂದ ಯಾವ ಥರದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಯಿತು, ಸಿದ್ದರಾಮಯ್ಯನವರ ಮುಂದಿನ ನಿರ್ಧಾರ ಏನು, ಜೊತೆಗೆ DK ಶಿವಕುಮಾರ್ ಅವರಿಗೆ ಯಾವ ತರಹದ ಮುನ್ನಡೆಯಾಯಿತು, ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರಾದಂಥ ಅನೇಕ ಆಪ್ತ ಸಚಿವರಿಗೆ ನಡುಕ ಸ್ಟಾರ್ಟ್ ಆಗಿದೆಯಾ, ಅಥವಾ ST ಸಮುದಾಯದ ದೊಡ್ಡದಾದಂಥ ಒಂದು ಪ್ರಭಾವವನ್ನು ಎದುರಿಸಬೇಕಾಗತ್ತಾ, ವಿರೋಧವನ್ನು ಎದುರಿಸಬೇಕಾಗತ್ತಾ? ಜೊತೆಗೆ ಸರಿದ 20-30 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಸಚಿವನನ್ನ ಕಾಂಗ್ರೆಸ್ ಪಕ್ಷ ಕಿತ್ತಾಕಿದ್ದು ಇದೇ ಮೊದಲ. ಜಗನ್ಮೋಹನ್ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಯಾವ ಥರದ ಪಾಠ ಕಲಿಸಿತು ಮತ್ತು ಆಂಧ್ರದಲ್ಲಿ ಕಾಂಗ್ರೆಸ್ ಯಾವ ಥರದ ಪಕ್ಷ ನೆಲೆ ಕಚ್ಚಿತ್ತು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನಿನ್ನೆ ಆದಂಥ ಒಂದು ಘಟನೆ ಇದೆಯಲ್ಲ, KN ರಾಜಣ್ಣನವರನ್ನ ಹೇಳದೆ ಕೇಳದೆ ಅವರನ್ನ ಸಹಕಾರ ಸಚಿವ ಸ್ಥಾನದಿಂದ ಕಿತ್ತು ಬಿಸಾಡ್ತಲ್ಲ, ರಿಮೂವಲ್ ಅನ್ನುವಂಥ ಶಬ್ದ ಬಳಸ್ತಲ್ಲ, ಆಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಇದೇನಪ್ಪ, ಯಾಕೆ ಹೀಗೆ ಮಾಡ್ತಂತ. ಮೊದಲು ಅರ್ಧ ಗಂಟೆ, ಮೊದಲು 2 ತಾಸಲ್ಲಿ ಇಲ್ಲ ಹೈಕಮಾಂಡ್ ಒತ್ತಾಯದಿಂದ KN ರಾಜಣ್ಣನವರ ರಾಜೀನಾಮೆಯನ್ನು ಪಡೆಯಲಾಯಿತು ಎನ್ನುವಂಥ ಒಂದು ಸುದ್ದಿ ಹರಿದಾಟು. ಆವಾಗ KN ರಾಜಣ್ಣ ಕೂಡ ವಿಧಾನಸೌಧದಲ್ಲಿದ್ದರು, ಜೊತೆಗೆ ಅವರ ಮಗ ರಾಜೇಂದ್ರ ಕೂಡ ವಿಧಾನಸೌಧದಲ್ಲಿದ್ದರು. ನೋಡಿ, KN ರಾಜಣ್ಣ ಮಧುಗುರಿಯ ಹುಲಿ, ಖ್ಯಾತ ಸಂದ್ರ ರಾಜಣ್ಣ ಅಂತಲೇ ಖ್ಯಾತಿ ಪಡೆದಂಥವ್ರು ಮತ್ತು ಸಹಕಾರ ಸಂಘದಲ್ಲಿ ಬ್ಯಾಂಕಿಂಗ್ ವಲಯದಲ್ಲಿ ಅತ್ಯಂತ ದೊಡ್ಡ ಹೆಸರು ಕರ್ನಾಟಕದಲ್ಲಿ ಮತ್ತು ST ಸಮುದಾಯಕ್ಕೆ ಸೇರಿದಂಥವರು. ಅವರು ಮಧುಗಿರಿ MLA, ಜೊತೆಗೆ ಸಹಕಾರ ಸಚಿವರಾಗಿದ್ದಂಥವ್ರು, ಜೊತೆಗೆ ಅವರ ಮಗ ಕೂಡ MLC ಆಗಿದ್ದಾರೆ. ಹಾಗಾಗಿ ಅವರಿಗೆ ಒಂದು ರಾಜಕೀಯದಲ್ಲಿ ದೊಡ್ಡದಾದಂಥ ಪ್ರಭಾವ ಇದೆ ಮತ್ತು ಸಿದ್ದರಾಮಯ್ಯನವರ ಆಪ್ತ ಎನ್ನುವ ಒಂದು ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಯಲ್ಲ, ಏನಾದರೂ ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಈಗಲೇ ಸಚಿವ ಸಂಪುಟಕ್ಕೆ ರಿಜೈನ್ ಮಾಡಿ ನಾನು ರಾಜ್ಯಾಧ್ಯಕ್ಷನ ಆಗ್ತೇನೆ ಅಂತ ಹೇಳಿಕೆ ಕೊಡೋದ್ರ ಮುಖಾಂತರ ಒಂದೊಂದೇ ಹಂತವಾಗಿ DK ಶಿವಕುಮಾರ್ ಅವರ ವಿರೋಧವನ್ನು ಕಟ್ಟಿಕೊಂಡು ಬಂದಂಥ ದೊಡ್ಡ ಪ್ರಭಾವಿ, ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಅಥವಾ ಸಿದ್ದರಾಮಯ್ಯನವರ ಶಿಷ್ಯ ಅಂತ ಹೇಳ್ಬೋದು. ಇಂತಹ ವ್ಯಕ್ತಿ ಕಳೆದ 3-4 ದಿನಗಳ ಹಿಂದೆ ಆಡಿದಂಥ ಒಂದು ಮಾತಿದೆಯಲ್ಲ, ಗಾಂಧಿ ಕುಟುಂಬದ ವಿರುದ್ಧ ಅಥವಾ ರಾಹುಲ್ ಗಾಂಧಿ ವಿರುದ್ಧ ಅಥವಾ ರಾಹುಲ್ ಗಾಂಧಿ ಮಾಡಲು ಹೊರಟಿರುವಂಥ ಒಂದು ಅಭಿಯಾನದ ವಿರುದ್ಧ ಆಡಿದಂಥ ಮಾತಿದೆಯಲ್ಲ, ಅದು ಈಗ KN ರಾಜಣ್ಣನವರಿಗೆ ಒಂದು ದೊಡ್ಡ ಕಂಟಕವಾಯಿತು ಮತ್ತು ಅವರನ್ನ ಸಚಿವ ಸಂಪುಟದಿಂದ ಹೊರಹಾಕಲಾಯಿತು ಅಥವಾ ಕಿತ್ತು ಬಿಸಾಡಲಾಯಿತು. ಹೀಗಾಗಿ ಯಾರಾದರೂ ರಾಹುಲ್ ಗಾಂಧಿಯನ್ನ, ಸೋನಿಯಾ ಗಾಂಧಿಯನ್ನ, ಪ್ರಿಯಾಂಕಾ ಗಾಂಧಿಯನ್ನ ಅಥವಾ ಗಾಂಧಿ ಕುಟುಂಬವನ್ನು ಕೆಟ್ಟದಾಗಿ ಮಾತಾಡಿದ್ರೆ, ಗಾಂಧಿ ಕುಟುಂಬದ ನಡೆಯನ್ನ ಪ್ರಶ್ನೆ ಮಾಡಿದ್ರೆ ಅವರಿಗೆ KN ರಾಜಣ್ಣ ಅವರಿಗೆ ಆದಂತಹ ಸ್ಥಿತಿ ಆಗತ್ತೆ ಅನ್ನೋದು ಇನ್ನೇ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಡೀ ದೇಶದ ಪ್ರತಿಯೊಬ್ಬ ತಮ್ಮ ಪಕ್ಷದ ಸದಸ್ಯರಿಗೆ, ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಹಿಂದೆ ಕೂಡ ಆಗಿತ್ತು. ಜಗನ್ಮೋಹನ್ ರೆಡ್ಡಿ ಅವರನ್ನ 2010ರಲ್ಲಿ ಅವರಿಗೆ ಆದಂಥ ಸ್ಥಿತಿ ಮತ್ತು ಅದರಿಂದ ಯಾವ ತರಹದ ಕಾಂಗ್ರೆಸ್ ಪಕ್ಷದಲ್ಲಿ ಹಿನ್ನಡೆ ಆಯಿತು ಮತ್ತು ಕಾಂಗ್ರೆಸ್ ಪಕ್ಷ ಆಂಧ್ರದಲ್ಲಿ ಯಾವ ತರಹದ ನೆಲಕಚ್ಚು ಎನ್ನುವುದು ಇದೀಗ ಎಲ್ಲರ ಕಣ್ಮುಂದಿದೆ. 2009ರಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ತಂದೆ ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಇರುವಾಗಲೇ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ತಾರೆ. ಅದಾದ ನಂತರ ಆಂಧ್ರದಲ್ಲಿ ದೊಡ್ಡ ಬಿರುಗಾಳಿ ಹೇಳುತ್ತೆ. ಜಗನ್ಮೋಹನ್ ರೆಡ್ಡಿ ಅಂದರೆ ಅವರ ಮಗನ ಆಗಿದ್ದಂತ ಆವಾಗ 38 ವರ್ಷ ಆಗಿತ್ತು. ಅವರಿಗೆ MLA ಕೂಡ ಆಗಿದ್ರು. ಅಂದರೆ ಆ ರಾಜಕೀಯದಲ್ಲಿ ತನಗೆ ಮುಖ್ಯಮಂತ್ರಿ ಪಟ್ಟ ಬೇಕು ಮತ್ತು ತನ್ನ ತಂದೆಯ ಲೆಗಸಿಯನ್ನು ತಾನು ಮುಂದುವರ್ಸ್ಕೊಂಡು ಹೋಗ್ತೇನೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೇನೆ ಅನ್ನೋ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ಪಟ್ಟ ಬೇಕು ಎನ್ನುವ ಒಂದು ಅರ್ಧಕ್ಕೂ ಹೆಚ್ಚು MLAಗಳ ಒಂದು ಸಂಘವನ್ನು ಕಟ್ಟಿಕೊಂಡಿದ್ರು. ಅವರ ಪಾರ್ಟಿಯನ್ನು ಬಲಪಡಿಸಲಿಕ್ಕೆ ಸಹಾಯ ಮಾಡ್ತಿದ್ರು. ಜೊತೆಗೆ ಅವರು ಒಂದು ಗುಂಪನ್ನು ಕ್ರಿಯೇಟ್ ಮಾಡ್ಕೊಂಡ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ರಾಜಶೇಖರ ರೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಮಗನಾದಂಥ ಜಗನ್ಮೋಹನ್ ರೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಲ್ಲ. ಜೊತೆಗೆ ಅಲ್ಲಿನ ಹಿರಿಯ ನಾಯಕರಾದಂತಹ ಸ್ಪೀಕರ್ ಆಗಿದ್ದಂಥ ರೋಷೆ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡುತ್ತೆ. ಅದಾದ ನಂತರ ಯಾವ ತರಹದ ಡೆವಲಪ್ಮೆಂಟ್ ಆಯಿತು, ಆವಾಗ ಎಲ್ರಿಗೂ ಅನಿಸ್ತು ಇದು ಒಳ್ಳೆ ನಿರ್ಧಾರ, ಕಾಂಗ್ರೆಸ್ ತೆಗೆದುಕೊಂಡಂಥ ನಿರ್ಧಾರ ಅತ್ಯಂತ ಉತ್ತಮ ನಿರ್ಧಾರ ಎನ್ನುವಂಥ ಒಂದು ಹೇಳಿಕೆ ಆವಾಗ ಬಂದಿತ್ತು. ಅದು 15 ವರ್ಷಗಳ ಹಿಂದೆ. ಅಂದ್ರೆ ಸೌತ್ ಇಂಡಿಯಾದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಂತ 2 ದೊಡ್ಡ ನಿರ್ಧಾರ, ಅದು ಜಗನ್ಮೋಹನ್ ರೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡದೆ ಹಿರಿಯ ನಾಯಕರಂತ ರೋಷೆ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟು. ಅದಾದ ನಂತರ ಕಾಂಗ್ರೆಸ್ ನೆಲಕಟ್ಟಿತು.
ಅದಾದ ನಂತರ ಇದೆಯಲ್ಲ ಈಗ ಆದಂತ ಒಂದು ಕತೆ, KN ರಾಜಣ್ಣನವರನ್ನ ಹೇಳ್ದೆ ಕೇಳಿದೆ ಸಹಕಾರ ಸಚಿವ ಸ್ಥಾನದಿಂದ ಕಿತ್ತು ಬಿಸಾಡಿ, ಅದು ಅವರದೇ ಒಬ್ಬ ಗುರುವಿನಿಂದ, ಅದು ಸಿದ್ದರಾಮಯ್ಯನವರಿಂದಲೇ ಸೂಚನೆ ಕೊಟ್ಟು ಕಿತ್ತು ಬಿಸಾಡುವಂತ ಅವಮಾನ ಇದೆಯಲ್ಲ, ಅದು ಒಬ್ಬ ರಾಜಕಾರಣಿಗೆ ಅತ್ಯಂತ ನೋವಿನ ಸಂಗತಿಯಾಗುತ್ತೆ. ಬಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣ ಸಿಕ್ಕೊಂಡಿದ್ರು ಮತ್ತು ಅವರ ರಾಜೀನಾಮೆಯನ್ನು ಪಡೆಯಲಾಯಿತು. 180 ಕೋಟಿ ಹಗರಣ ಇತ್ತು ಅವ್ರ ಮೇಲೆ, ಅವರು ಜೈಲಿಗೆ ಹೋಗಿದ್ರು ಮತ್ತು ಸಚಿವ ಸಂಪುಟದ ಇಂದ ಅವರನ್ನ ಕೈ ಬಿಡಲಾಯಿತು ಅಂದ್ರೆ ಅವರ ರಾಜೀನಾಮೆ ಕೂಡ ಪಡೆಯಲಾಗಿತ್ತು. ಅದು ಒಂದು ರಾಜಕೀಯದಲ್ಲಿ ರೀತಿ ನೀತಿ ಅಂತ ಹೇಳ್ಬೋದು. KN ರಾಜಣ್ಣನವರ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರದ ಒಂದು ಆರೋಪ ಇಲ್ಲ, ಯಾರೂ ಕೂಡ ಅವರ ಮೇಲೆ ಗೂಬೆ ಕೊಡಿಸಿಲ್ಲ. ಅವರ ಈ ಕಿತ್ತು ಬಿಸಾಡುವಿಕೆಯ ಕ್ರಿಯೆ ಹಿಂದೆ KN ರಾಜಣ್ಣನವರು ರಾಹುಲ್ ಗಾಂಧಿಯ ವಿರುದ್ಧ ಮಾತಾಡಿದ ಆ ಶಬ್ದವೇ ಕಾರಣವಾಯಿತು. KN ರಾಜಣ್ಣನವರು ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿದ್ದು ಅಂದ್ರೆ ಈ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಮೋದಿ ಮತ್ತು ಎಲೆಕ್ಷನ್ ಕಮಿಷನ್ ವಿರುದ್ಧ ದೊಡ್ಡದಂತ ದಾಳಿ ಮಾಡಿದ್ರು ಮತ್ತು ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಸೇರಿ ಎಲೆಕ್ಷನ್ ಮಾಡ್ತಾ ಇದೆ, ಇಬ್ಬರ ಹೊಂದಾಣಿಕೆಯಿಂದ ನಾವು ಸೋಲ್ತಾ ಇದ್ದೇವೆ, ಕೇವಲ 25 MP ಸೀಟ್ಗಳಿಂದ ಪ್ರಧಾನಮಂತ್ರಿಯವರು ಅಂದ್ರೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, ಹೀಗಾಗಿ ಎಲೆಕ್ಷನ್ ಕಮಿಷನ್ ದೊಡ್ಡದಾದಂತ ಕೈವಾಡ ಮಾಡಿ ಬಿಜೆಪಿನ ಗೆಲ್ಲಿಸ್ತಾ ಇದೆ ಅನ್ನುವಂತ ಒಂದು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದು, ಅದು ಮಹದೇವಪುರ ಕ್ಷೇತ್ರದಲ್ಲಿ. ಅದಕ್ಕೆ ಪ್ರತ್ಯುತ್ತರವಾಗಿ ಅದನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮ ಮಿತ್ರರು KN ರಾಜಣ್ಣನವರನ್ನ ಪ್ರಶ್ನೆ ಮಾಡಿದಾಗ KN ರಾಜಣ್ಣ ಹೇಳ್ತಾರೆ, ಆವಾಗ ನಮ್ಮದೇ ಅಧಿಕಾರ ಇತ್ತು, ಸಿದ್ದರಾಮಯ್ಯನವರು CM ಆಗಿದ್ರು, ನಮ್ಮದೇ ಅಧಿಕಾರ ಇತ್ತು, ಅವಾಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಹೇಳಿಕೆ ವೈರಲ್ ಆಗಿತ್ತು ಮತ್ತು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾನೆ ಇತ್ತು. ಯಾವಾಗ ಆ ಹೇಳಿಕೆಯನ್ನು ನೋಡಿ ಅದರ ಸಂಪೂರ್ಣ ಅರ್ಥವನ್ನ ಪಡೆದುಕೊಂಡಂತ ರಾಹುಲ್ ಗಾಂಧಿ ಅವರು ನೇರವಾಗಿ ವೇಣುಗೋಪಾಲ್ ಅವರ ಮುಖಾಂತರ ಸಿದ್ದರಾಮಯ್ಯನವರಿಗೆ ಕರೆ ಬರುತ್ತೆ, ನೀವು ಕಿತ್ತು ಬಿಸಾಡಿ ಅನ್ನುವಂತ ಕರೆ ಬರುತ್ತೆ. ಆವಾಗ ಸಿದ್ದರಾಮಯ್ಯ ಹೇಳುತ್ತೆ, ಇಲ್ಲ ಒಂದು ಸುತ್ತಿನ ಮಾತುಕತೆ ಆಡಿನ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸ್ತೇನೆ ಅನ್ನುವಂತ ಮಾತಾಡಿದಾಗ ಅಲ್ಲಿಂದ KC ವೇಣುಗೋಪಾಲ್ ಅವರು ಫೋನ್ ಕಟ್ ಮಾಡ್ತಾರೆ. ಅದರ ಮರುಕ್ಷಣವೇ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ರಾಜ್ಯಪಾಲರಿಗೆ ಒಂದು ಪತ್ರ ಹೋಗುತ್ತೆ. ಅದ ತಕ್ಷಣವೇ KN ರಾಜಣ್ಣನವರನ್ನ ಕಿತ್ತು ಬಿಸಾಡುವಂತ ಒಂದು ಕಾರ್ಯ ಕೂಡ ಆಗತ್ತೆ. ಭ್ರಷ್ಟಾಚಾರ ಮಾಡಿದಂತಹ ಮಂತ್ರಿಗೆ ರಾಜೀನಾಮೆ ಪತ್ರವನ್ನು ಪಡೆಯಲಾಗುತ್ತೆ. ಭ್ರಷ್ಟಾಚಾರ ಮಾಡದೆ ಸತ್ಯ ಹೇಳುವ ನಿಟ್ಟಿನಲ್ಲಿ ಕೆಲವೊಂದು ಮಾತಾಡಿ ರಾಹುಲ್ ಗಾಂಧಿಗೆ ಅವಮಾನ ಮಾಡಿದಂತ ಒಬ್ಬ ಮಂತ್ರಿಯನ್ನ, 74 ವರ್ಷದ ಒಬ್ಬ ಮಧುಗಿರಿಯ ಹುಲಿಯನ್ನ ಸಚಿವ ಸಂಪುಟದಿಂದ ಕಿತ್ತು ಬಿಸಾಡಲಾಗತ್ತೆ. ST ಸಮುದಾಯದ ಒಬ್ಬ ಪ್ರಭಾವಿ ಲೀಡರ್ನ ಸಚಿವ ಸಂಪುಟದಿಂದ ಕಿತ್ತು ಬಿಸಾಡಲಾಗತ್ತೆ. ಇದರ ಅರ್ಥ ಒಂದೇ, ಅಲ್ಲಿ KN ರಾಜಣ್ಣ ಇರ್ತಾರೋ ಬೇರೆಯವರು ಇರ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಗಾಂಧಿ ಕುಟುಂಬದ ವಿರುದ್ಧ ಯಾರೇ ಮಾತಾಡಲಿ, ಗಾಂಧಿ ಕುಟುಂಬವನ್ನು ಯಾರೇ ಅವಮಾನ ಮಾಡಲಿ, ಗಾಂಧಿ ಕುಟುಂಬದ ವಿರುದ್ಧ ಯಾರೇ ತಿರುಗಿದ್ರು ಕೂಡ ಪಕ್ಷದಲ್ಲಿ ಅವರಿಗೆ ತಕ್ಕದಾದಂತಹ ಶಾಸ್ತಿ ಆಗತ್ತೆ ಅನ್ನೋದು ಇದೀಗ ನಿನ್ನೆಯ ಪ್ರಕರಣದಿಂದ ಸಾಬೀತಾಗತ್ತೆ. ಅದು ಒಂದು ಪಾರ್ಟ್ ಆಗುತ್ತೆ. ನೀವು ಅವರಿಗೆ ರಿಜಾಯಿನ್ ಪಡಿಬಹುದಿತ್ತು, ಒಂದು ಸೂಚನೆ ಕೊಟ್ಟು 1 ವಾರದೊಳಗೆ ರಾಜೀನಾಮೆ ಕೊಡಬೇಕು, ಅಥವಾ ನೀವು ರಾಜೀನಾಮೆಯನ್ನು ಕೊಟ್ಟರೆ ಅದು ನಿಮಗೂ ಒಳ್ಳೆಯದು, ಮರ್ಯಾದೆ ಉಳಿಯುತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಕೊಡಬಹುದಿತ್ತು. ಆಗ ರಾಜೀನಾಮೆ ಕೊಡ್ತಿದ್ರು ಅವರಿಗೆ, ರಾಜೀನಾಮೆ ಅಥವಾ ಮಂತ್ರಿ ಪಟ್ಟದ ಆಕಾಂಕ್ಷಿಯವರು ಇರಲಿಲ್ಲ, ಅವರಿಗೆ ದೊಡ್ಡದಂತ ಬ್ಯಾಂಕಿಂಗ್ ಕ್ಷೇತ್ರ ಇದೆ ಮತ್ತು ಅವರು ಪದೇ ಹೇಳ್ತಿದ್ರು, ನಾನು ಸಚಿವ ಸಂಪುಟ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಮತ್ತು ನನಗೆ ಅಧ್ಯಕ್ಷ ಕೊಟ್ಟರೆ ನಾನು ಅಧ್ಯಕ್ಷಗಿರಿಗೆ ಮಾಡ್ತೇನೆ ಅನ್ನುವಂಥ KPC ಅಧ್ಯಕ್ಷರಾಗಲಿಕ್ಕೆ ನನಗೆ ಬೈಕ್ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹಾಗಾಗಿ ಅವರು ನೀವು ರಿಜೈನ್ ಮಾಡಪ್ಪ, ಕಾಂಗ್ರೆಸ್ಗೆ ಅವಮಾನ ಆಗಿದೆ ಅನ್ನುವಂಥ ಒಂದು ಸೂಚನೆ ಕೊಟ್ಟು ರಿಜೈನ್ ಪಡೆದಿದ್ರೆ ಅದು ಕಾಂಗ್ರೆಸ್ಗೆ ಒಳ್ಳೆಯ ಒಂದು ಲಾಭ ಆಗ್ತಿತ್ತು ಮತ್ತು ಅದು ಒಂದು ಒಳ್ಳೆಯ ಕಾರ್ಯ ಅಂತ ಅಥವಾ ರಾಜಕೀಯವಾಗಿ ಒಳ್ಳೆಯ ತಂತ್ರ ಅಂತ ಹೇಳ್ಬೋದಿತ್ತು. ಆದರೆ 136 + 3-4 ಎಕ್ಸ್ಟ್ರಾ ಸದಸ್ಯರನ್ನು ಹೊಂದ್ಕೊಂಡಿರುವಂತಹ ಇದೇ ಕಾಂಗ್ರೆಸ್ KN ರಾಜಣ್ಣನವರನ್ನ ಮಂತ್ರಿ ಪಟ್ಟದಿಂದ ಕಿತ್ತು ಬಿಸಾಡಲಾಯಿತು. ಅದರಿಂದ ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರ ನೀವು 2.5 ವರ್ಷಗಳ ಕಾಲ ನಂತರ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಒಂದು ಪಟ್ಟವನ್ನು ಕೊಡದೇ ಇದ್ರೆ ಮುಂದೆ ನಿಮಗೂ ಇಂಥದ್ದೇ ಆಗಬಹುದು. ನೀವು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ, ಪಕ್ಷಕ್ಕಿಂತ ನೀವು ದೊಡ್ಡವರಲ್ಲ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಕೊಟ್ಟಂತೆ ಇತ್ತು ನಿನ್ನೆಯ ಒಂದು ಪ್ರಕರಣ. ಯಾಕಂದ್ರೆ ನಿನ್ನೆ KN ರಾಜಣ್ಣನವರು ಎಷ್ಟು ಬೇಸರದಲ್ಲಿ ಇದ್ರಲ್ಲ, ಅದಕ್ಕಿಂತ ಹೆಚ್ಚಿನ ಬೇಸರದಲ್ಲಿ ಸತೀಶ್ ಜಾರಕಿಹೊಳಿ ಇದ್ರು, MB ಪಾಟೀಲ್ ಇದ್ರು, ಮಹದೇವಪ್ಪ ಇದ್ರು. ಅವರಿಗೆಲ್ಲ ಒಂದು ಪಾಠ, ಯಾರೇ ಕೂಡ ಪಕ್ಷದ ವಿರೋಧವಾಗಿ ಅಥವಾ ನೀವು ಒಂದು ಪಾರ್ಟಿಯನ್ನ, ಒಂದು ಪಂಗಡವನ್ನ, ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡುವ ಹಂತದಲ್ಲಿ ಯಾರಾದ್ರೂ ನೀವು ಮುಂದೆ ಬಂದ್ರೆ ನಿಮ್ಮೆಲ್ಲರನ್ನು ಕೂಡ ಕಿತ್ತು ಬಿಸಾಡ್ತೇನೆ ಎನ್ನುವಂತ ಒಂದು ಎಚ್ಚರಿಕೆ ಕೊಟ್ಟಂತಿತ್ತು. ಇದ್ರ ಹಿಂದೆ DK ಶಿವಕುಮಾರ್ ಅವರು ಇದ್ದಾರ, KN ರಾಜಣ್ಣ ಹೇಳಿದಂತೆ ಇದೊಂದು ದೊಡ್ಡ ಷಡ್ಯಂತ್ರ ಎನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆದ ಕಾರಣ ಅಂದ್ರೆ ರಾಜೀನಾಮೆ ಕಿಕ್ಔಟ್ ಮಾಡಿದಂತ ಕಾರಣ ಯಾರು ಕೂಡ ಹೇಳಿಲ್ಲ. ನಿಜವಾದ ಕಾರಣ ಅವರಿಗೆ 8-9 ರೀಸನ್ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಯಾವ ಕಾರಣದಿಂದಾಗಿ ಕಿತ್ತು ಬಿಸಾಡಲಾಯಿತು ಎನ್ನುವಂತ ರೀಸನ್ ಇನ್ನೂ ತನಕ ಸಿಕ್ಕಿಲ್ಲ ಮತ್ತು ಸಿದ್ದರಾಮಯ್ಯನವರು ಅದಕ್ಕೆ ಸ್ಪಷ್ಟನೆ ಕೂಡ ಕೊಡಬೇಕಾಗಿದೆ. ಒಂದಂತೂ ಸತ್ಯ, ನಿನ್ನೆ ಆದ ಘಟನೆಯಿಂದ KN ರಾಜಣ್ಣನವರಿಗೆ ಯಾವ ತರದ ಅವಮಾನ ಆಯಿತು, ST ಸಮುದಾಯಕ್ಕೆ ಯಾವ ತರ ಅವಮಾನ ಆಯಿತು ಎನ್ನುವುದಕ್ಕಿಂತ
ಸಿದ್ದರಾಮಯ್ಯನವರಿಗೆ ಅತ್ಯಂತ ದೊಡ್ಡ ಹಿನ್ನಡೆಯಾಗಿದೆ. ಇದರ ಮುಖಾಂತರ ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವುದು ನಿನ್ನೆಯ ಪ್ರಕರಣದಿಂದ ಸಾಬೀತಾಗಿದೆ. ಮತ್ತು ಹೈಕಮಾಂಡ್ ವಲಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಪ್ರಭಾವವಾಗಿದ್ದಾರೆ, ಹೈಕಮಾಂಡ್ ವಲಯದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ಗಾಂಧಿ ಕುಟುಂಬಕ್ಕೆ ಎಷ್ಟು ಹತ್ತಿರವಾಗಿದ್ದಾರೆ ಎನ್ನುವುದು ನಿನ್ನೆ ಸಾಬೀತಾಗಿದೆ. ನಾವು ಅತ್ಯಂತ 2-3 ತಿಂಗಳಿಂದ ಹೇಳ್ತಾನೆ ಬರ್ತಾ ಇದ್ವಿ, ಸಿದ್ದರಾಮಯ್ಯನವರು ಜನವರಿಯ ಒಳಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಮತ್ತು ಅದರ ಜಾಗದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸೇ ಕಳಿಸ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ವಿ. ಆದ್ರೆ ಅನೇಕ ಸುದ್ದಿಗಳು ಹರಿದಾಡಿದ್ವು. ಇಲ್ಲ, ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಪಡೆದ್ರೆ ಅದು ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಎನ್ನುವ ಒಂದು ಮಾತನ್ನ ಕೂಡ ಹೇಳಿದ್ರು. ಮತ್ತು ಈ ಸಿದ್ದರಾಮಯ್ಯ ಆಪ್ತ ವಲಯಕ್ಕೆ ಏನಾದರೂ ಎಚ್ಚರಿಕೆ ಕೊಟ್ಟರೆ, ಏನಾದರೂ ಒಂದು ಹಿನ್ನಡೆ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಅನ್ನುವಂತ ಮಾತು ಕೂಡ ಹೇಳಿದ್ರು. ಆದ್ರೆ ಇದೀಗ ನಿನ್ನೆ ಆದಂತ ಒಂದು ಪ್ರಕರಣ ಇದೆಯಲ್ಲ, ಅದನ್ನು ನೋಡ್ತಾ ಇದ್ರೆ ಕೇಂದ್ರ ಹೈಕಮಾಂಡ್ ಯಾರ ತಲೆಯನ್ನು ಕಡಿಸ್ಕೊಳ್ತಲ್ಲ, ಯಾರ ಬಗ್ಗೆಯೂ ತಲೆ ಕಡಿಸ್ಕೊಳ್ತಿಲ್ಲ. ಅವರಿಗೆ ಬೇಕಾಗಿರೋದು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸಲೇಬೇಕೆನ್ನುವುದು ಹೈಕಮಾಂಡ್ ಗಟ್ಟಿ ನಿರ್ಧಾರ ಮಾಡಿಕೊಂಡಿದೆ. ಹಾಗಾಗಿ ನಿನ್ನೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ, ಯಾರಾದರೂ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರೆ ಅವರನ್ನ ಕಿತ್ತು ಬಿಸಾಡ್ತೇವೆ ಎನ್ನುವಂತ ಮಾತನ್ನ ನಿನ್ನೆ ಅದು ಮಾಡಿ ತೋರಿಸಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಂತ ದೊಡ್ಡ ಮುನ್ನಡೆಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತಾ ಅಥವಾ ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತಾ ಕಾದು ನೋಡ್ಬೇಕಾಗಿದೆ. ಒಂದಂತೂ ಸತ್ಯ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟ ಏರುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದಕ್ಕೆ ಹೈಕಮಾಂಡ್ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಿದೆ. ಹೈಕಮಾಂಡ್ ನಲ್ಲಿ ವೇಣುಗೋಪಾಲು, ಸುರ್ಜೇವಾಲಾ, ಖರ್ಗೆ ಯಾರೆಲ್ಲ ಇದಾರಲ್ಲ, ಅದಕ್ಕಿಂತ ದೊಡ್ಡ ಪಾಲು, ದೊಡ್ಡ ಕಾಂಟ್ರಿಬ್ಯೂಷನ್ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ನಡೆಯುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತೆ ನಡೆಯುತ್ತೆ ಎನ್ನುವುದು ನಿನ್ನೆ ಒಂದು ಪ್ರಕರಣದಿಂದ ಸಾಬೀತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.